ಗುರುಜಿ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ. ಹೇಳಿ. ನಮಗೆ ಅಷ್ಟೋ ಇಷ್ಟ ದೇವ್ರು ಕೊಟ್ಟಷ್ಟು ಗಂಡನ ಮನೆ ಕಡೆ ಆಸ್ತಿನೂ ಇದೆ, ತಂದೆ ಮನೆ ಕಡೆ ಆಸ್ತಿನೂ ಇದೆ. ಆದ್ರೆ ಯಾವುದು ಉಪಯೋಗಕ್ಕೆ ಬರ್ತಾ ಇಲ್ಲ. ಏನಾದ್ರೂ ಎಲ್ಲಾ ಕಡೆನೂ ಅಡ್ಡಿ ಆತಂಕ. ಯಾವ ಕೆಲಸ ಮಾಡಕ್ ಹೋದ್ರೂನು ಅದ್ರಲ್ಲಿ ನನ್ಗೆ ಯಶಸ್ಸು ಅನ್ನೋದೇ ಇಲ್ಲ. ಮನೆಯಲ್ಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರು ನಮ್ಮ ಯಜಮಾನ್ರು, ಅದು ಸಹ ಬಿದ್ದೋಗಿದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. 10 ರೂಪಾಯಿಗೂ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಗುರುಜಿ. ಮೊದಲ ಓದಿಸ್ತಾ ಇದೀನಿ, ಅವ್ನು ಸೆಕೆಂಡ್ PUC ಓದ್ತಾ ಇದ್ದಾನೆ. ಏನ್ ಮಾಡೋದು? ಆಸ್ತಿ ತನ್ನ ತಾಯಿ ಒಡ್ತಿರೋದು ನಮ್ಗೆ ಅವರೇ ದೊಡ್ಡ ಬಲ ಇದ್ದಿದ್ ನನಗೆ. ಅವ್ತಿರೋದ್ಮೇಲೆ ಇನ್ನೂ ಜಾಸ್ತಿ ಕಷ್ಟ ಆಗೋಗಿದೆ ಗುರುಜಿ. ಯಾವ್ದು ದಾರಿನೇ ಕಾಣ್ತಾ ಇಲ್ಲ. ಕೋರ್ಟಲ್ಲಿ ಸ್ವಲ್ಪ ತಾಯಿ ಮನೆ ಕಡೆದು ಆಸ್ತಿ ಕೋರ್ಟಲ್ಲಿ ಹಾಕಿದ್ದೀನಿ. ಎಲ್ಲ 1 ವಾರ ಟೈಮ್ ತಗೊಳ್ತಾ ಇದಾರೆ, ಒಂದು ಕೈಗೆ ಸೇರ್ತಾ ಇಲ್ಲ. ಭಯ ಆಗ್ತಾ ಇದೆ ಗುರುಜಿ, ಜೀವನ ಹೆಂಗೆ ಮುಂದಕ್ಕೆ ಅಂತ. ನಮ್ಗೆ ಏನಾದ್ರು ದಾರಿ ತೋರಿಸ್ಕೊಡಿ ಗುರುಜಿ. ಇಲ್ಲಮ್ಮ, ನಾವು ಮಾತಾಡ್ತೀವಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಇಲ್ಲಿವರೆಗೂ ಏನು ಸಮಸ್ಯೆಗಳಿದೆಯೋ ಈ ಸಮಸ್ಯೆಗಳು ಇನ್ನೂ ಒಂದು 9 ತಿಂಗಳ ತನಕ, ಮುಂದಿನ 9 ತಿಂಗಳು ಅಂತಹ ಒಂದು ಬಲ ಇಲ್ಲ, ಅಂತಹ ಒಂದು ಪರಿಸ್ಥಿತಿ ಕ್ಲಿಯರ್ ಆಗಿ ಬರೋದಿಲ್ಲ. ಕಾರಣ ಇದು ಗ್ರಹಸ್ಥಿತಿಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ನಿಮ್ಮ ಗ್ರಹಸ್ಥಿತಿಗಳಲ್ಲಿದೆ. ಜೊತೆಗೆ ನೀವು ದೂರದ ಬೆಟ್ಟದಲ್ಲಿರ್ತಕ್ಕಂಥ ಸಣ್ಣ ಹೂವಿನ ಬಗ್ಗೆ ಒಂದು ಆಸೆ ಪಡ್ತಾ ಇದ್ದೀರಿ. ಪ್ರಸ್ತುತ ಏನು ನಡೀತಿದೆಯೋ, ಏನು ಕಾಲಮಾನದಲ್ಲಿದೆಯೋ ಅದು ಎಲ್ಲರಿಗೂ ಅನ್ವಯಿಸುವಂಥದ್ದೇ. ಅದ್ರ ಬಗ್ಗೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲತೆ ಇದೆ. ಜೊತೆಗೆ ದುರ್ಗಾ ಗಣಪತಿ ಫೋನ್ ಕರೆ ಕಟ್ಟಾಯಿತು ಪಾಪ. ದುರ್ಗಾ ಗಣಪತಿ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಅನುಕೂಲತೆಗಳಾಗತ್ತೆ. ಖಂಡಿತ. ಕರೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸಿವಿ. ಮತ್ತೊಮ್ಮೆ ಪ್ರಯತ್ನಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಮೇಡಮ್, ನನ್ನ ಹೆಸರು ವೆಂಕಟಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಮಗನ ಬಗ್ಗೆ ಮಾತಾಡ್ಬೇಕಿತ್ತು. ಅವರು ಹೊರಗಡೆ ಹೋಗಿದ್ದಾರೆ. ನೀವೇ ಮಾತಾಡ್ತೀರಾ? ಹ್ಞೂ ಮೇಡಮ್, ನಾನೇ ಮಾತಾಡ್ತೀನಿ. ಸರಿಮ್ಮ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಕೋಟಿ ಅಂದ್ರೆ ನಮ್ಮ ಗುರುಜಿ ಒಂದು 5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಇವಾಗ ಸಿಕ್ಕೈತೆ. 5 ವರ್ಷದ ಕೋಟಿಗಳೆಲ್ಲ ಒಟ್ಟಿಗೆ ಕಳಿಸ್ಬಿಟ್ರಿ ನನಗೆ. ಏನೋ ನಮ್ದವ್ರಿಗೆ ಸ್ವಲ್ಪ ನೆಮ್ಮದಿ ಕೊಡ್ತಾ ಇದ್ರ, ಒಂದ್ ಸಂತೋಷ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಅವ್ರಿಗೆ ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೊರಗಡೆ ಹೋಗಿದ್ದೆ, ನಾನ್ ಮದ್ವೆ ಮಾಡ್ಬೇಕಿತ್ತು. ಹುಡ್ಗಿ ನೋಡ್ಬೇಕು. ಈ ವರ್ಷ ಆಗುತ್ತಾ ಹೆಂಗೆ ಅಂತ ಕೇಳೋಣ ಅಂತ ಗುರುಜಿ. ಮಂಜುನಾಥ ಅಂತ ಹೆಸರು. ಮಂಜುನಾಥ ಹೆಸರ ಮೇಲೆ ಭವಿಷ್ಯತ್ತು ಗೊತ್ತಿಲ್ಲ. ಆದರೆ ಒಂದು, ನಿಮ್ಮ ಆತುರದಿಂದ ನೀವು ಕಾತರಪಟ್ಟು ನಮ್ಮ ಮನೆಗೆ ಒಂದು ಸೊಸೆ ಬರಲಿ ಅನ್ನೋ ಆಸೆಯಲ್ಲಿ ನೀವಿದ್ದೀರಿ, ಸಂತೋಷನೇ. ಆದರೆ ಮಗನ ಭವಿಷ್ಯದಲ್ಲಿ ಆತನ ಸ್ವರತರಂಗದಲ್ಲಿ ಮದುವೆಗೆ ಯೋಗ್ಯವಾದಂತಹ ಕಾಲ ಇವಾಗ ಹೌದೋ ಅಲ್ವೋ, ಆತನ ಜಾತಕದಲ್ಲಿ ಗುರುಬಲ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಲ್ವಮ್ಮ? ಹೌದು ಗುರುಜಿ. ಇರಲಿ, ಒಳ್ಳೇದಾಗಲಿ. ನಿಮ್ಮ ಒಳ್ಳೆ ಮನಸ್ಥಿತಿಯಿಂದ ನೀವೇನು ಸಂಕಲ್ಪ ಮಾಡಿದ್ರು ಅದು ಕಾರ್ಯಸಿದ್ಧಿ ಆಗುತ್ತೆ. ಆದರೆ ವಿಳಂಬ, ನಿಧಾನ. ಪ್ರಸ್ತುತ ನಿಮ್ಮ ಆಸೆ ಆಕಾಂಕ್ಷೆಗಳ ಸಹಿತ ಯಾವುದೂ ಪೂರ್ತಿ ಆಗ್ತಾ ಇಲ್ಲ. ಎಲ್ಲ ಕಡೆಯಿಂದಲೂ ವ್ಯತ್ಯಾಸನೇ. ಜೊತೆಗೆ ಇತ್ತೀಚೆಗೆ ಈ ಕಳೆದ 8 ತಿಂಗಳಿಂದ ನಿಮ್ಮ ಆರೋಗ್ಯದಲ್ಲೂ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಿ, ನೀವು ನಗ್ನಗ್ತಾ ಇರಿ. ಖಂಡಿತ ನಿಮ್ಮ ಮನೆ ಒಳ್ಳೆ ಬೆಳಕಾಗೇ ಇರುತ್ತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.